ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಸಂಪ್ರದಾಯ ಸಿಂಪ್ಲಿಫೈಡ್ ನ ಇನ್ನೊಂದು ಎಪಿಸೋಡ್ಗೆ ಸ್ವಾಗತ. 2026 ಹತ್ರ ಬರ್ತಾ ಇದೆ ಅಂದಾಗ ಪ್ರೆಡಿಕ್ಷನ್ಸ್ ಬಗ್ಗೆ ಸಾಕಷ್ಟು ಜನ ತಲೆ ಕೆಡಿಸ್ಕೊಂಡಿರ್ತೀರಾ. ಇದೇ ರೀತಿ ಪ್ರೆಡಿಕ್ಷನ್ಸ್ ಪ್ರತಿಯೊಂದು ನಂಬರ್ಗೂ ಯಾವ ರೀತಿ ಇರುತ್ತೆ ಅಂತ ಈಗಾಗಲೇ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಜೊತೆಗೆ ಸೌಜನ್ಯ ಅವ್ರ ಜೊತೆ ಬಂದಂತ ಒಂದು ಇಂಟರ್ವ್ಯೂ ನಲ್ಲಿ ಕೂಡ ನೀವು ನೋಡಿರ್ತೀರಾ. ಇವತ್ತು ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ಪ್ರತಿಯೊಂದು ತಿಂಗಳು 2026 ಅಲ್ಲಿ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಜಸ್ಟ್ ಗ್ಲಾನ್ಸ್ 2026 ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. 2026 ಅಂದ್ರೆ 2026 ಇಲ್ಲಿ 2 ಸತಿ ನಂಬರ್ 2 ರಿಪೀಟ್ ಆಗ್ತಾ ಇದೆ. 2 ಅಂದ್ರೆ ಏನು? ಇದು ಚಂದ್ರನ ಸಂಖ್ಯೆ, ಮನೋಕಾರಕ ಅಂತ ನಮ್ಗೆಲ್ಲರಿಗೂ ಗೊತ್ತಲ್ವಾ. ಅದ್ರ ಜೊತೆಗೆ 6 ಬರ್ತಾ ಇದೆ. 6 ಏನು? ವೀನಸ್ ನ ಸಂಖ್ಯೆ, ಶುಕ್ರನ ಸಂಖ್ಯೆ ಆಗಿರೋದ್ರಿಂದ ಇದು ಸಿಕ್ಕಾಪಟ್ಟೆ ಲಕ್ಸುರಿ ಗೂಡ್ಸ್ ನ ತಂದ್ಕೊಡುತ್ತೆ. ಪ್ರಾಪರ್ಟೀಸು, ಮೆಟೀರಿಯಲಿಸ್ಟಿಕ್ ಡಿಸೈರ್ಸ್ ಏನೇ ಇದ್ರು ಎಲ್ಲವನ್ನು ನಿಜ ಮಾಡುವಂತ ಸಂಖ್ಯೆ. ಇದೆಲ್ಲವನ್ನು ಒಟ್ಟುಗೂಡಿಸಿದಾಗ ಬರ್ತಾ ಇರುವಂತದ್ದು ಯೂನಿವರ್ಸಲ್ ನಂಬರ್ 1. ಸೊ ಹಾಗಾಗಿ ಈ ಒಂದು ವರ್ಷ ಯೂನಿವರ್ಸಲ್ ಇಯರ್ 1 ಆಗಿರೋದ್ರಿಂದ ನಿಮ್ಮ ಒಂದು ಪ್ರಯತ್ನಗಳು ಏನಕ್ಕೆ ಆಗಿದ್ರು ಕೂಡ, ಯಾವ್ಯಾವ ಕೆಲಸ ಕಂಪ್ಲೀಟ್ ಆಗಿಲ್ವೋ ಅದೆಲ್ಲವೂ ಕೂಡ ಈ ಒಂದು ವರ್ಷ ಹೊಸದಾಗಿ ನೀವು ಪ್ರಾರಂಭವನ್ನ ಮಾಡಬಹುದು. ಯಾವ್ದ್ಯಾವ್ದು ಹೊಸದಾಗತ್ತೆ, ಇದ್ರ ಜೊತೆಗೆ ದೇಶದಲ್ಲಿ, ಪ್ರಪಂಚದಲ್ಲಿ ಎಲ್ಲವೂ ಕೂಡ ಸಾಕಷ್ಟು ಬದಲಾವಣೆಗಳಾಗತ್ತೆ, ಸಾಕಷ್ಟು ರೀಸೆಟ್ಸ್ ಆಗತ್ತೆ, ಹೊಸ ಹೊಸ ರೆಜಿಮ್ಗಳು ಬರುತ್ತೆ ಅಂತ ಕೂಡ ನಾವು ಪ್ರೆಡಿಕ್ಷನ್ಸ್ ನ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ 2026 ಯೂನಿವರ್ಸಲ್ ನಂಬರ್ 1 ಅಂತ ಅಂದಿದ ತಕ್ಷಣ ಆ ವರ್ಷದಲ್ಲಿ ಹೊಸ ಹೊಸ ಆಲೋಚನೆಗಳು ಕೂಡ ನಿಮ್ಗೆ ಬರುವಂತ ಸಾಧ್ಯತೆಗಳಿರುತ್ತೆ. ಹೀಗಿರ್ಬೇಕಾದ್ರೆ ಜನವರಿ ತಿಂಗಳು ಹೇಗಿದೆ ಅಂತ ತಿಳ್ಕೊಳ್ಳೋಣ. ಜನವರಿ ಅಂದ್ರೆ 1 of 2026, ಇಲ್ಲಿ 1 ಬರ್ತಾ ಇದೆ, ಜೊತೆಗೆ 2026 ಕೂಡ 1 ಅಂತ ಇದೆ ಅಲ್ವಾ. ಹಾಗಾಗಿ 1 and 1 ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರೋದ್ರಿಂದ ನಮ್ಮ ಅಹಂಕಾರದಲ್ಲಿ ಎಲ್ಲೋ ಒಂದ್ ಕಡೆ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇರುತ್ತೆ. ನಮ್ಮ ಅಹಂ ಜಾಸ್ತಿ ಆದಾಗ್ಲೂ ಕೂಡ ತೊಂದರೆ ಆಗುತ್ತೆ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ. ಹಾಗಾಗಿ ಆದಷ್ಟು ಕೂಡ ಗ್ರೌಂಡೆಡ್ ಟು ಅರ್ತ್ ಆಗಿದ್ದು ನಾವು ನಮ್ಮ ಕೆಲಸಗಳನ್ನ ಹೇಗ್ ಮಾಡ್ಬೇಕೋ ಆ ರೀತಿ ಭೂಮಿಗೆ ಹತ್ತಿರವಾಗಿ ಅಂಡ್ ಯಾವುದೇ ಒಂದು ಅಹಂಕಾರದ ಭಾವನೆ ಇಲ್ಲದೆ ಕೂಡ ನಾವು ಮಾಡ್ತಾ ಇದ್ದಾಗ ಕೆಲಸಗಳನ್ನ ಎಲ್ಲವೂ ಸರಾಗವಾಗಿ ಆಗುತ್ತೆ ಅಂತ ಹೇಳುವಂತದ್ದು. ಇದ್ರ ಜೊತೆಗೆ ಈ ಒಂದು ತಿಂಗಳಲ್ಲಿ ಅಂದ್ರೆ ಜನವರಿ 2026ರಲ್ಲಿ ಯಾವುದೇ ಒಂದು ಹಳೇದಾಗಿ ಬಂದಂತ ಪ್ಯಾಟರ್ನ್ಸ್ ಎಲ್ಲವೂ ಬ್ರೇಕ್ ಆಗಿ ಹೊಸ ಪ್ಯಾಟರ್ನ್ಸ್ ಕೂಡ ಶುರು ಆಗುತ್ತೆ. ಅಂದ್ರೆ ಇಷ್ಟ ದಿನ ನಾನು ಏನೋ ಒಂದು ಕೆಲಸ ಮಾಡ್ತಾ ಬಂದಿದ್ದೀನಿ ಅಂದ್ರೆ ಈಗ್ಲೂ ಅದೇ ರೀತಿ ಮಾಡ್ಬೇಕಂತ ಇಲ್ಲ. ನೀವು ಹೊಸದಾಗಿ ಆಲೋಚನೆಗಳನ್ನ ಮಾಡಿ ಹೊಸ ರೀತಿಯಲ್ಲಿ ಟ್ರೈ ಮಾಡಿದಾಗ ಥಿಂಕ್ ಔಟ್ ಆಫ್ ದ ಬಾಕ್ಸ್ ಅಂತ ಹೇಳ್ತೀವಲ್ವಾ, ಆ ರೀತಿ ನೀವು ಯೋಚನೆ ಮಾಡಿ ಕೆಲಸ ಮಾಡಿದ್ದೆ ಆದ್ರೆ ಜಾನ್ವರಿ ತಿಂಗಳು ನಿಮ್ಗೆ ತುಂಬಾನೇ ಈಸಿ ಆಗಿರುತ್ತೆ ಅಂಡ್ ಹೆಲ್ಪ್ಫುಲ್ ಕೂಡ ಆಗಿರುತ್ತೆ. ಆದ್ರೆ ಒಂದ್ ಅಡ್ವೈಸ್ ಜನವರಿ ತಿಂಗಳಲ್ಲಿ ನೀವ್ ಏನ್ ಮಾಡ್ಬೇಕು ಅನ್ನೋದಿದ್ರೆ ಯಾವುದೇ ಕಾರಣಕ್ಕೂ ತುಂಬಾ ಓವರ್ ಥಿಂಕಿಂಗ್ ಮಾಡಬೇಡಿ, ತುಂಬಾ ಡಿಲೇ ಕೂಡ ಮಾಡಬೇಡಿ ಅಂತ ಹೇಳುವಂತದ್ದು. ಏನಕ್ಕೆ ಅಂದ್ರೆ ಜನವರಿ ವೆರಿ ಸ್ಟ್ರಾಂಗ್ ಪವರ್ ನ ತರ್ತಾ ಇದೆ. ಸಂಖ್ಯೆ 1 ಅಂತ ಬಂದಾಗ ಎನಿಥಿಂಗ್ ಕ್ಯಾನ್ ಬಿ ಸ್ಟಾರ್ಟೆಡ್. ಎನಿಥಿಂಗ್ ಕ್ಯಾನ್ ಬಿ ಸ್ಟಾರ್ಟೆಡ್ ಅಂದ ತಕ್ಷಣ ನೀವ್ ಏನ್ ಬೇಕಾದ್ರೂ ಹೊಸದಾಗಿ ಪ್ರಾರಂಭವನ್ನ ಮಾಡಬಹುದು. ಅದೇ ಹಳೆ ಮೆಥಡ್ಸ್ ಅಲ್ಲಿ, ಅದೇ ಹಳೆ ರೀತಿಯಲ್ಲಿ ಟ್ರೈ ಮಾಡ್ದಿರಾ. ಇನ್ ಕೇಸ್ ಯಾರಿಗಾದ್ರೂ ಹೊಸ ಜಾಬ್ ಬೇಕಾ, ಹೊಸ ಆಪರ್ಚುನಿಟೀಸ್ ಬೇಕಾ, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾ, ಅದಕ್ಕೂ ಕೂಡ ಜನವರಿ ತಿಂಗಳು ಒಳ್ಳೆ ಸಮಯ ಅಂತಾನೆ ಹೇಳ್ಬೋದು. ಇನ್ನು ಫೆಬ್ರವರಿ ತಿಂಗಳಲ್ಲಿ ಸಾಕಷ್ಟು ಆಸ್ಟ್ರೋನಾಮಿಕಲ್ ಅಂಡ್ ಕಾಸ್ಮೋಲಾಜಿಕಲ್ ಚೇಂಜಸ್ ಕೂಡ ಆಗ್ತಾ ಇದೆ. ಇದರಲ್ಲಿ ಒಂದು ಸ್ಯಾಟ್ರನ್ ನೆಪ್ಚೂನ್ ಕಂಜಂಕ್ಷನ್ ಅಂತ ಹೇಳಲಾಗುತ್ತೆ. ಇದು ನ್ಯೂಮರಾಲಜಿಯಲ್ಲಿ ವೆಸ್ಟರ್ನ್ ಆಸ್ಟ್ರಾಲಜಿ ಅಥವಾ ಸಯನಾ ಸಿಸ್ಟಮ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿರುವಂತದ್ದು. ಇನ್ ಕೇಸ್ ನೀವೇನಾದ್ರೂ ಇದನ್ನ ಫಾಲೋ ಮಾಡೋದಿದ್ರೆ ಇದು ಒಂದು ಮೇಜರ್ ಇವೆಂಟ್ ಆಗತ್ತೆ. ಆದರೆ ನಮ್ಮ ಒಂದು ಸೈಡೀರಿಯಲ್ ಮೆಥಡ್ ಅಥವಾ ಪಂಚಾಂಗದ ರೀತಿಯಲ್ಲಿ ನೀವು ನೋಡೋದಾದ್ರೆ ಇದು ಅಷ್ಟೇನು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಲ್ಲ. ಯಾಕಂದ್ರೆ ಈ ಒಂದು 0 ಡಿಗ್ರಿ ಕಂಜಂಕ್ಷನ್ ಏನಿದೆ ಅಲ್ವಾ, ಇದು ಸಾಕಷ್ಟು ಸತಿ ಲೈಫ್ ಅಲ್ಲಿ ರಿಪೀಟ್ ಆಗುತ್ತೆ ಅಂಡ್ ಇದು ಕೂಡ ಒಂದು ರೀಸೆಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಹಾಗಾಗಿ ಫೆಬ್ರವರಿ ತಿಂಗಳಲ್ಲಿ ಕೂಡ ನಿಮ್ಗೆ ಇನ್ ಕೇಸ್ ಜನವರಿನಲ್ಲಿ ಏನಾದ್ರೂ ಹೊಸದು ಸ್ಟಾರ್ಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಫೆಬ್ರವರಿನಲ್ಲಿ ಕೂಡ ನೀವು ನಿಮ್ಮ ಹೊಸ ಕೆಲಸಗಳನ್ನ, ಆಲೋಚನೆಗಳನ್ನ ಶುರು ಮಾಡಬಹುದು. ಇದ್ರ ಜೊತೆಗೆ ಸಂಬಂಧಗಳನ್ನ ಗಟ್ಟಿ ಮಾಡ್ಕೊಳ್ಳುವಂತ ಸಮಯ ಕೂಡ ಫೆಬ್ರವರಿ ಆಗಿರುತ್ತೆ. ಯಾರಿಗೆ ಒಬ್ರಿಗೆ ಡೈವರ್ಸ್ ಹೋಗ್ತಾ ಇದೆ ಅಥವಾ ಫ್ಯಾಮಿಲಿ ರಿಲೇಶನ್ಶಿಪ್ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋರ್ಗೆ ಫೆಬ್ರವರಿ ಇಸ್ ದ ರೈಟ್ ಟೈಮ್. ಅಂಡ್ ಫೆಬ್ರವರಿನಲ್ಲಿ ಇನ್ನೊಂದು ಏನ್ ಪ್ರೆಡಿಕ್ಟ್ ಮಾಡಬಹುದು ಅಂದ್ರೆ ಈ ಒಂದು ತಿಂಗಳಲ್ಲಿ ಸಾಕಷ್ಟು ಮಾಸ್ ಡೆವಲಪ್ಮೆಂಟ್ಸ್ ಆಗುವಂತ ಚಾನ್ಸಸ್ ಇದೆ. ಅದ್ರ ಜೊತೆಗೆ ಯಾವುದೋ ಒಂದು ಸ್ಪಿರಿಚುವಲ್ ಮೂವ್ಮೆಂಟ್ ಇರ್ಬೋದು ಅಥವಾ ಪೊಲಿಟಿಕಲ್ ಪಾರ್ಟಿನೇ ಅಲ್ಲೋಲ ಕಲ್ಲೋಲ ಆಗುವಂತ ಚಾನ್ಸಸ್ ಕೂಡ ಈ ಒಂದು ತಿಂಗಳಲ್ಲಿ ಇದೆ ಅಂತ ಹೇಳ್ಬೋದು. ಈ ಒಂದು ತಿಂಗಳಿಗೆ ನಿಮ್ಗೆ ಅಡ್ವೈಸ್ ಏನಪ್ಪಾ ಅಂದ್ರೆ ಆದಷ್ಟು ಶಾಂತವಾಗಿರಿ, ಮೆಡಿಟೇಷನ್ ನ ಮಾಡಿ ಅಂಡ್ ಆಲೋಚನೆಯನ್ನ ಮಾಡಿ ಡಿಸಿಷನ್ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಅಗ್ರೆಸಿವ್ ಡಿಸಿಷನ್ ಅಥವಾ ಇಂಪಲ್ಸಿವ್ ಡಿಸಿಷನ್ಸ್ ನ ತಗೋಬೇಡಿ. ಇನ್ನು ಮಾರ್ಚ್ ಆಫ್ 2026, 3 of 2026 ಅಂತ ಬಂದ ತಕ್ಷಣ ಈ ಒಂದು ತಿಂಗಳಲ್ಲಿ ನೀವು ಏನೇನ್ ಮಾಡಬೇಕು ಅನ್ನೋದಿದ್ರೆ ನಿಮ್ಮ ಒಂದು ಗೋಲ್ಸ್, ಪರ್ಸನಲ್ ಗೋಲ್ಸ್,
ಪ್ರೊಫೆಷನಲ್ ಗೋಲ್ಸ್, ಫ್ಯಾಮಿಲಿ ಗೋಲ್ಸ್ ಎಲ್ಲವನ್ನು ಕುರಿತು ನೀವು ಆಲೋಚನೆಯನ್ನ ಮಾಡಿ, ಏನ್ ಮಾಡಿದ್ದೀನಿ ಇಲ್ಲಿವರೆಗೂ, ಏನ್ ಮಾಡಬೇಕು, ಎಲ್ಲಿ ಗ್ಯಾಪ್ ಬರ್ತಾ ಇದೆ, ಯಾವ ರೀತಿಯಾಗಿ ನಾನು ನನ್ನ ಲೈಫ್ನ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಆಲೋಚನೆಯನ್ನ ಮಾಡಿ. ಜೊತೆಗೆ ಆದಷ್ಟು ಎಲ್ಲರೂ ಸೇವಿಂಗ್ಸ್ ಅನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳುವಂಥದ್ದು. 2026 ಅಲ್ಲಿ ಸಾಕಷ್ಟು ಗ್ಲೋಬಲ್ ರಿಫಾರ್ಮ್ಸ್ ಆಗುವಂತ ಚಾನ್ಸ್ ಇದೆ. ಹಾಗಾಗಿ ಈ ಒಂದು ವರ್ಷ ಎಸ್ಪೆಷಲಿ ಮಾರ್ಚ್ ಅಲ್ಲಿ ನೀವು ಸೇವಿಂಗ್ಸ್ ಇನ್ಕ್ರೀಸ್ ಮಾಡಿ. ಸೇವಿಂಗ್ಸ್ ಬಂದು ಫಿಸಿಕಲ್ ಫಾರ್ಮ್ ಅಲ್ಲಿ ಇರಲಿ, ಆದಷ್ಟು ಮೆಟಲ್ ಇರ್ಬೋದು, ಗೋಲ್ಡ್ ಇರ್ಬೋದು, ಅಥವಾ ಯಾವುದೇ ಗವರ್ಮೆಂಟ್ ರಿಲೇಟೆಡ್ ಬಾಂಡ್ಸ್ ಅಲ್ಲಿ ಹೂಡಿಕೆಗಳನ್ನ ಮಾಡಿದಾಗ ನಿಮಗೆ ರಿಸಲ್ಟ್ಸ್ ಈ ವರ್ಷ ತುಂಬಾನೇ ಚೆನ್ನಾಗಿರುತ್ತೆ. ಅದರಲ್ಲೂ ಮಾರ್ಚ್ ತಿಂಗಳಿಂದ ಸ್ಟಾರ್ಟ್ ಮಾಡೋದ್ರಿಂದ ಖಂಡಿತ ನಿಮಗೆ ರಿಟರ್ನ್ಸ್ ಚೆನ್ನಾಗಿರುತ್ತೆ. ಅಂಡ್ ಈ ಒಂದು ತಿಂಗಳಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾ ಇರೋರು ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಅನ್ನ ಶೇರ್ಸ್ ಅಲ್ಲಿ ಮಾಡಬೇಡಿ ಅನ್ನೋದು ನಿಮ್ಗೆ ಅಡ್ವೈಸ್ ಆಗಿರುತ್ತೆ. ಇನ್ನು ಏಪ್ರಿಲ್ ತಿಂಗಳು, ಏಪ್ರಿಲ್ 2026ರಲ್ಲಿ ಸಾಕಷ್ಟು ಬದಲಾವಣೆಗಳು ಫ್ಯಾಮಿಲಿ ಸಿಚುಯೇಷನ್ಸ್ ಅಲ್ಲಿ ಬರುತ್ತೆ. ಫ್ಯಾಮಿಲಿ ಅಂದ ತಕ್ಷಣ ಇದು ಗಂಡ ಹೆಂಡತಿ ನಡುವಿನ ಸಂಬಂಧದ್ದಲ್ಲ, ಇದು ಸೀನಿಯರ್ ಅಥವಾ ನಿಮ್ಮ ಹಿರಿಯರು ಯಾರಿದ್ದಾರೆ ಅವ್ರಿಗೆ ರಿಲೇಟೆಡ್ ಆಗಿರುತ್ತೆ. ಹಾಗಾಗಿ ನಿಮ್ಮ ಒಂದು ತಂದೆ ತಾಯಿ ಇರ್ಬೋದು, ಅತ್ತೆ ಮಾವ ಇರ್ಬೋದು, ಅಥವಾ ಮನೆಯಲ್ಲಿ ಯಾರೇ ವಯಸ್ಸಾಗಿರೋರು ಇದ್ರು ಅವರ ಆರೋಗ್ಯದ ಬಗ್ಗೆ ನೀವು ಗಮನ ಕೊಡಬೇಕಾದ್ದು ಏಪ್ರಿಲ್ ತಿಂಗಳಲ್ಲಿ. ಬರೀ ಅವ್ರ ಆರೋಗ್ಯ ನೋಡ್ಕೊಂಡ್ರೆ ಸಾಕ ಅಂದ್ರೆ ಇಲ್ಲ, ನೀವು ನಿಮ್ಮ ಆರೋಗ್ಯವನ್ನು ಕೂಡ ಈ ಒಂದು ತಿಂಗಳಲ್ಲಿ ಕಾಪಾಡ್ಕೋಬೇಕಾಗತ್ತೆ. ಏಪ್ರಿಲ್ 2026 ತುಂಬಾನೇ ಹೀಟ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾಕಂದ್ರೆ ಮೊದಲೇ ಅದು ಸಮ್ಮರ್ ಸ್ಟಾರ್ಟ್ ಆಗಿರುತ್ತೆ. ಅದ್ರ ಜೊತೆಗೆ 2026 ಬಂದು ಸೂರ್ಯನ ಒಂದು ವರ್ಷ, ಬಿಸಿಲು ತುಂಬಾನೇ ಜಾಸ್ತಿ ಇರುತ್ತೆ ಅಂತ ಕೂಡ ಹೇಳ್ತೀವಲ್ವಾ. ಹಾಗಾಗಿ ಈ ಒಂದು ವರ್ಷ ನಿಮ್ಮ ದೇಹದಲ್ಲೂ ಕೂಡ ತಾಪಮಾನ ಜಾಸ್ತಿ ಆಗ್ಬೋದು, ಈ ಅಲ್ಸರ್ಸ್ ಆಗುವಂಥದ್ದು ಇರ್ಬೋದು, ಅಥವಾ ಸ್ಟಮಕ್ ರಿಲೇಟೆಡ್ ಇಶ್ಯೂಸ್ ಇವೆಲ್ಲವೂ ಕೂಡ ಜಾಸ್ತಿ ಆಗುತ್ತೆ, ಗ್ಯಾಸ್ಟ್ರಿಕ್ ಇಶ್ಯೂಸ್ ಆಗುತ್ತೆ. ಏಪ್ರಿಲ್ ತಿಂಗಳಲ್ಲಿ ಹೆಲ್ತ್ನ ತುಂಬಾ ಹುಷಾರಾಗಿ ನೋಡ್ಕೊಳ್ಳಿ ಅಂಡ್ ಆದಷ್ಟು ತಂಪಾಗಿರುವಂತ ವಾತಾವರಣದಲ್ಲಿ ಇರಬೇಕು. ಇನ್ನು ಮೇ 2026 ಇದನ್ನ ಆಕ್ಷನ್ ಮಂತ್ ಅಂತಾನೆ ಹೇಳ್ಬೋದು. ಏನಕ್ಕಪ್ಪ ಅಂದ್ರೆ ಸಾಕಷ್ಟು ಕೆಲಸಗಳು ನಿಮ್ದು ಏನೇನ್ ಪೆಂಡಿಂಗ್ ಇದೆ ಅದೆಲ್ಲವನ್ನೂ ಕ್ಲಿಯರ್ ಮಾಡುವಂತ ಒಂದು ಸಮಯ ಮೇ 2026 ಆಗಿರುತ್ತೆ. ಈ ಒಂದು ತಿಂಗಳಲ್ಲಿ ಸಾಕಷ್ಟು ಚೇಂಜಸ್ ನಿಮ್ಮ ಕೆರಿಯರ್ ಅಲ್ಲೂ ನೋಡ್ಬೋದು. ಯಾರಿಗಾದ್ರೂ ಫಾರಿನ್ ಟ್ರಾವೆಲ್ ಆಪ್ಷನ್ಸ್ ಹುಡುಕ್ತಾ ಇದ್ರೆ ಅದೆಲ್ಲಾನು ಮೇ 2026 ಅಲ್ಲಿ ಆಗುವಂತ ಚಾನ್ಸಸ್ ಇರುತ್ತೆ. ಫಾರಿನ್ ಅಲ್ಲಿರೋರು ವಾಪಸ್ ಇಂಡಿಯಾಗೆ ಬರ್ಬೇಕು ಅಂದ್ರೆ ಕೂಡ ಇದು ಸರಿಯಾದ ಸಮಯ ಆಗಿರುತ್ತೆ. ಅಂಡ್ ಇದುವರೆಗೂ ನಾನು ಸಾಕಷ್ಟು ಕಷ್ಟಪಟ್ಟು ಕೆಲಸ ಮಾಡಿದೀನಿ, ನನ್ಗೇನು ರಿವಾರ್ಡ್ ಸಿಗ್ತಾ ಇಲ್ಲ, ಏನಪ್ಪಾ ಮಾಡ್ಲಿ ಅನ್ನೋರ್ಗೂ ಕೂಡ ಮೇ ತಿಂಗಳಲ್ಲಿ ನೀವು ಪಟ್ಟಂತ ಕಷ್ಟಕ್ಕೆ ಸರಿಯಾದ ಪರಿಶ್ರಮಕ್ಕೆ ಫಲಗಳು ಕೂಡ ಸಿಗತ್ತೆ. ಇನ್ನು ಬೇರೆ ಒಂದು ಲೆವೆಲ್ ಅಲ್ಲಿ ಯೋಚನೆ ಮಾಡ್ಬೇಕು ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಪೊಲಿಟಿಕಲ್ ಡಿಫರೆನ್ಸಸ್ ಸ್ಟಾರ್ಟ್ ಆಗತ್ತೆ. ಪೊಲಿಟಿಕಲ್ ಚೇಂಜಸ್ ಅಂಡ್ ರಿಫಾರ್ಮ್ಸ್ ಆಗುವಂತ ಸಮಯ ಮೇ 2026 ಆಗಿರುತ್ತೆ. ಅಂಡ್ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಅಂತ ಹೇಳಿದ ತಕ್ಷಣ ಕೇವಲ ಪಾಲಿಟಿಕ್ಸ್ ಅಷ್ಟೇ ಅಲ್ಲ, ಇಲ್ಲಿ ಮಿಲಿಟರಿ ಅಡ್ವಾನ್ಸ್ಮೆಂಟ್ಸ್ ಕೂಡ ಆಗುವಂತ ಚಾನ್ಸಸ್ ಮೇ 2026 ನಲ್ಲಿ ಇರುತ್ತೆ. ಇನ್ನು ಜೂನ್ 2026 ಅಲ್ಲಿ ಸಾಕಷ್ಟು ರಹಸ್ಯಮಯ ವಿಷಯಗಳು ಬಯಲಿಗೆ ಬರುವಂತ ಸಮಯ. ಹೌದು, ಇನ್ ಕೇಸ್ ನೀವೇನಾದ್ರೂ ಕದ್ದು ಮುಚ್ಚಿ ಕೆಲಸ ಮಾಡ್ತಾ ಇದ್ರೆ ಅಥವಾ ಯಾರೇ ಯಾವುದೇ ರೀತಿಯಾದಂತ ಡಬಲ್ ಕ್ರಾಸಿಂಗ್ ಕೆಲಸಗಳು ಮಾಡ್ತಾ ಇದ್ರೆ ಎಲ್ಲವೂ ಕೂಡ ಬಯಲಿಗೆ ಬರುವಂತ ಸಮಯ ಜೂನ್ 2026 ಆಗಿರುತ್ತೆ. ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ಅದು ಪಾಲಿಟಿಷಿಯನ್ಸ್ ಇರ್ಬೋದು, ಗವರ್ಮೆಂಟ್ ಅಫಿಷಿಯಲ್ಸ್ ಇರ್ಬೋದು, ಅಥವಾ ಯಾವುದೇ ರೀತಿಯಾದಂಥ ಬಿಸ್ನೆಸ್ ಮೆನ್ಸ್ ಇರ್ಬೋದು, ಎಲ್ಲರಿಗೂ ಕೂಡ ಒಂದು ಆಪರ್ಚುನಿಟಿ ಇದಾಗಿರುತ್ತೆ. ಒಂದು ನೀವೇ ಎಕ್ಸ್ಪೋಸ್ ಮಾಡ್ಕೊಳ್ಳಿ, ಅಥವಾ ಆ ಗವರ್ಮೆಂಟ್ ಇಂದನೋ ಅಥವಾ ಯಾವುದೋ ಒಂದು ರೀತಿಯಿಂದನೋ ಕರ್ಮ ಕಾಂಡಗಳು ಎಲ್ಲವೂ ಕೂಡ ಬಿಚ್ಚಿ ಬಯಲಾಗುವಂತ ಒಂದು ಸಮಯ ಜೂನ್ 2026 ಆಗಿರುತ್ತೆ. ಯಾವ್ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ಜೂನ್ 2026 ನಮ್ಗೆಲ್ಲಾನು ತೋರಿಸ್ಕೊಡತ್ತೆ. ಜೊತೆಗೆ ಇದೇ ಒಂದು ತಿಂಗಳಲ್ಲಿ ಲೀಗಲ್ ಅಥವಾ ಪೊಲಿಟಿಕಲ್ ಎಕ್ಸ್ಪೋಷರ್ ಕೂಡ ಜನಗಳಿಗೆ ಆಗುವಂತ ಸಂಭವ ಇರುತ್ತೆ. ಹಾಗಾಗಿ ಈ ಒಂದು ತಿಂಗಳಲ್ಲಿ ಇನ್ ಕೇಸ್ ಕೋರ್ಟು ಕಚೇರಿಗೆ ಏನಾದ್ರೂ ನೀವು ಅಲಿಬೇಕಾಗಿ ಬಂದ್ರೆ ಅದಕ್ಕೆ ಪರಿಹಾರ ಕೂಡ ಇದೆ. ಏನಪ್ಪಾ ಅಂದ್ರೆ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠನೆ ಮಾಡೋದ್ರಿಂದ ಈ ಒಂದು ತಿಂಗಳಲ್ಲಿ ಅಥವಾ ಇದರಿಂದ ಮುಂದಕ್ಕೆ ಆಗುವಂತ ಯಾವುದೇ ಕೋರ್ಟ್ ಕೇಸ್ ಇದ್ರೂ ಕೂಡ ಅದು ನ್ಯಾಯದ ಪರವಾಗಿ ಅಥವಾ ನಿಮ್ಮ ಪರವಾಗಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಜುಲೈ 2026, ಜುಲೈ ಅಂದ್ರೆ 7 ಆಫ್ 2026 ಅಂತ ಬಂದಾಗ ಇಲ್ಲಿ ಸಾಕಷ್ಟು ಮೈಂಡ್ ಗೇಮ್ ಆಗುತ್ತೆ. ಜೊತೆಗೆ ಲೀಡರ್ಶಿಪ್, ನಿಮ್ಮಲ್ಲಿರುವಂತ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಇರ್ಬೋದು, ಅಥವಾ ಆ ಒಂದು ಅಗ್ರೆಷನ್ ಇರ್ಬೋದು, ಜನಗಳನ್ನ ನೋಡ್ಕೊಳ್ಳುವಂತ ಭಾವ, ನಿಮ್ಮ ಒಂದು ಎಮೋಷನಲ್ ಫೀಲಿಂಗ್ಸ್ ಏನಿದೆ ಇದೆಲ್ಲವನ್ನು ಎಕ್ಸ್ಪ್ರೆಸ್ ಮಾಡುವಂತ ಸಮಯ ಜುಲೈ 2026 ಆಗುತ್ತೆ. ಜೊತೆಗೆ ಯಾವುದೇ ಒಂದು ಎಕ್ಸ್ಪೋಜರ್ಸ್ ಇಲ್ಲಿ ನಮಗೆ ಜೂನ್ 2026 ಅಲ್ಲಿ ಬಯಲಾಗತ್ತೆ ಅಂತ ಹೇಳಿದ್ವಲ್ವಾ, ಅದೆಲ್ಲವನ್ನು ಕೂಡ ತಡ್ಕೊಳ್ಳುವಂತ ಒಂದು ಎಮೋಷನಲ್
ಶಕ್ತಿ ನಮ್ಗೆ ಜುಲೈ 2026 ಅಲ್ಲಿ ಸಿಗುತ್ತೆ. ಹಾಗಾಗಿ ಜುಲೈ 2026 ತುಂಬಾನೇ ಎಮೋಷನಲ್ ಟ್ರಾಮಾ, ಡಿಸ್ಟರ್ಬೆನ್ಸ್ ಅಂತ ಕೂಡ ಹೇಳ್ಬೋದು. ಆದ್ರೆ ಅದೆಲ್ಲವನ್ನು ಸಹಿಸಿ ನಾವು ಮುಂದೆ ಹೋದಾಗ ನಮ್ಗೆ ಸಾಕಷ್ಟು ಜೀವನದಲ್ಲಿ ಒಳ್ಳೆಯ ಸ್ಥಿತಿಗಳು ಅಥವಾ ಅನ್ಕೊಂಡಿದ್ದೆಲ್ಲವನ್ನು ಸಿಗುವಂತ ಆಪ್ಷನ್ ಸಿಗುತ್ತೆ. ಇನ್ನು ಸಾಕಷ್ಟು ಜನ ಈಗ ಯಾರ ಮೇಲೋ ಡೌಟ್ ಮಾಡ್ತಾ ಇರ್ತಾರೆ ಅಥವಾ ಎಲ್ಲೋ ಒಂದ್ ಕಡೆ ಏನೋ ಮಿಸ್ ಹೊಡಿತಾ ಇರುತ್ತೆ, ಎಲ್ಲೋ ಮೋಸ ಆಗ್ತಾ ಇರುತ್ತೆ. ಇದೆಲ್ಲವೂ ಕೆಲವೊಬ್ಬರಿಗೆ ಗೊತ್ತಾಗ್ತಾ ಇರಲ್ಲ. ಇದೆಲ್ಲವೂ ಬಯಲಿಗೆ ಬಂದಾಗ ಕೆಲವೊಂದು ಇಂಪಾರ್ಟೆಂಟ್ ಜೀವನದ ನಿರ್ಧಾರಗಳನ್ನ ಮಾಡುವಂತ ಸಮಯ ಕೂಡ ಜುಲೈ 2026 ಆಗಿರುತ್ತೆ. ಇನ್ನು ಆಗಸ್ಟ್ ಅಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಎಮೋಷನಲ್ ವೇವ್ ಕಂಟಿನ್ಯೂ ಆಗುತ್ತೆ. ಆದ್ರೆ ಆಗಸ್ಟ್ 8 of 2026 ಅಲ್ಲಿ ಯಾವುದೇ ರೀತಿಯಾದಂತಹ ನ್ಯಾಚುರಲ್ ಕೆಲಾಮಿಟಿ ಅಥವಾ ದೊಡ್ಡ ಮಟ್ಟದ ಒಂದು ಗಂಡಾಂತರವನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಆಗಸ್ಟ್ 2026 ಅಲ್ಲಿ. ಹಾಗಾಗಿ ಯಾವುದೇ ರೀತಿಯಾದಂತಹ ಬೆಟ್ಟ ಗುಡ್ಡಗಳಿರ್ಬೋದು, ನೀರಿನ ಪ್ರದೇಶಗಳಿರ್ಬೋದು, ಈ ಒಂದು ತಿಂಗಳಲ್ಲಿ ಅವಾಯ್ಡ್ ಮಾಡಿ ಅಂತಾನೆ ಹೇಳ್ತೀನಿ. ಇನ್ನು ಸೆಪ್ಟೆಂಬರ್ 2026 ಈ ಒಂದು ತಿಂಗಳು ಇಟ್ ಇಸ್ ದ ಬೆಸ್ಟ್ ಮಂತ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಡೀ 2026 ಅಲ್ಲಿ ಈ ಒಂದು ತಿಂಗಳಲ್ಲಿ ಸಾಕಷ್ಟು ರೀತಿಯ ಒಳ್ಳೆ ಕೆಲಸಗಳಾಗುವಂತ ಸಂಭವ ಇರುತ್ತೆ. ಪೊಲಿಟಿಕಲ್ ರಿಫಾರ್ಮ್ಸ್ ಇರ್ಬೋದು ಅಥವಾ ನಮ್ಮ ಜೀವನದಲ್ಲೇ ಆಗುವಂತ ರಿಫಾರ್ಮ್ಸ್ ಇರ್ಬೋದು, ಎಲ್ಲದಕ್ಕೂ ಒಂದು ಅರ್ಥ ಸಿಗುತ್ತೆ. ನಾವು ಅನ್ಕೊಂಡಿದ್ದ ಕೆಲಸಗಳು ಕಾರ್ಯರೂಪಕ್ಕೆ ಬರುತ್ತೆ. ಮದ್ವೆ ಆಗದೆ ಇರೋರ್ಗೆ ಮದ್ವೆ ಆಗುತ್ತೆ, ಮಕ್ಕಳಾಗದೆ ಇರೋರ್ಗೆ ಮಕ್ಕಳಾಗುವಂತ ಸಂಭವ. ಜೊತೆಗೆ ಯಾವುದೇ ಅನ್ಕಂಪ್ಲೀಟೆಡ್ ವರ್ಕ್ಸ್ ಆಫ್ 2025 ಇರ್ಬೋದು ಅಥವಾ 2026 ನ ಇಷ್ಟು ತಿಂಗಳುಗಳಲ್ಲಿ ಏನ್ ಕೆಲಸಗಳಾಗಿರಲ್ಲ ಅದೆಲ್ಲವೂ ಕೂಡ 2026 ಸೆಪ್ಟೆಂಬರ್ ಅಲ್ಲಿ ಆಗುವಂತ ಚಾನ್ಸಸ್ ಇದೆ. ಅಂಡ್ ಇನ್ನೊಂದು ವಿಷಯ, ಇನ್ ಕೇಸ್ ನೀವೇನಾದ್ರೂ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಹಾಗಾದ್ರೆ 2026 ಸೆಪ್ಟೆಂಬರ್ ಪರ್ಫೆಕ್ಟ್ ಟೈಮ್ ಅಂತ ಹೇಳ್ಬೋದು. ಶೇರ್ಸ್ ಅಲ್ಲಿ ಈ ತಿಂಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ನಿಮ್ಗೆ ಸಿಕ್ಕಾಪಟ್ಟೆ ರಿಟರ್ನ್ಸ್ ಬರುತ್ತೆ. ಅಂಡ್ ಯಾವುದೇ ಕಾರಣಕ್ಕೂ ಗ್ಯಾಮ್ಲಿಂಗ್ ಮಾಡಬೇಡಿ, ಆದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ ಅಂತಾನೆ ಹೇಳ್ತೀವಿ. ಇನ್ನು ಅಕ್ಟೋಬರ್ 2026 ಸೆಪ್ಟೆಂಬರ್ ಅಲ್ಲಿ ಎಲ್ಲಾ ಕೆಲಸ ಆಯ್ತು ಅಂತ ಹೇಳಿ ಆರಾಮಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡಿದ ತಕ್ಷಣ ಇನ್ನೊಂದಷ್ಟು ಕೆಲಸಗಳು ಬಂದೇ ಬರುತ್ತೆ ಅಲ್ವಾ. ಅದೇ ರೀತಿ ಈ ಒಂದು ತಿಂಗಳಲ್ಲೂ ಕೂಡ ನೀವು ಅನ್ಕೊಂಡೇ ಇರುವಂತ ಸಾಕಷ್ಟು ಕೆಲಸಗಳೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಲಸ ತುಂಬಾನೇ ಪೈಲಪ್ ಆಗುತ್ತೆ, ಸ್ಟ್ರೆಸ್ ಮತ್ತೆ ಜಾಸ್ತಿ ಆಗುತ್ತೆ ನಿಮ್ಗೆ. ಜೊತೆಗೆ ನನ್ನದು ಇಷ್ಟು ದಿನ ನನ್ಗೆ ಹಿಂಗಿತ್ತು ಹಾಗಿತ್ತು, ನಾನ್ ಚೇಂಜ್ ಆಗಲ್ಲ, ನಾನು ಹಿಂಗೆ ಇರ್ತೀನಿ ಅನ್ನೋರ್ಗೆ ಈ ಒಂದು ತಿಂಗಳು ತುಂಬಾನೇ ಟಫ್ ಆಗಿರುತ್ತೆ. ಅಂಡ್ ನೀವು ಕೆಲಸ ಕಳ್ಕೊಳ್ಳುವಂತ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಈ ಒಂದು ತಿಂಗಳಲ್ಲಿ ಆದಷ್ಟು ನಾನಲ್ಲ, ನಂದಲ್ಲ, ನಂಗೆ ಗೊತ್ತಿಲ್ಲ ಅಂತ ಹೇಳಿ ಆ ದೇವ್ರ ಮೇಲೆ ಭಾರ ಹಾಕಿ ನೀವು ಸೈಲೆಂಟ್ ಆಗಿ ನಮ್ ಕೆಲಸ ಮಾತ್ರ ನಾವು ಮಾಡ್ಕೊಂಡಿದ್ರೆ ಖಂಡಿತ ಚೆನ್ನಾಗಿರುತ್ತೆ. ಇನ್ನು ನವೆಂಬರ್ 2026 ಅಲ್ಲಿ ಕೂಡ ನೀವು ಇಡೀ ವರ್ಷದಲ್ಲಿ ಏನೇನ್ ಕಂಪ್ಲೀಟ್ ಮಾಡಿಲ್ವೋ ಅದೆಲ್ಲದಕ್ಕೂ ಒಂದು ಫೈನಲ್ ಚಾನ್ಸ್ ಅಂತ ಅನ್ಕೊಳ್ಳಿ ಈ ಒಂದು ತಿಂಗಳು. ಇನ್ನು ಡಿಸೆಂಬರ್ ಇದೆಲ್ಲ ಯಾಕೆ ನವೆಂಬರ್ಗೆ ಫೈನಲ್ ಚಾನ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಆ ನಂಬರ್ಸ್ ನ್ಯೂಮರಾಲಜಿ ಪ್ರಕಾರ ಬರ್ತಾ ಇರುವಂತ ಎನರ್ಜಿ ನಿಮ್ಗೆ ನವೆಂಬರ್ ತಿಂಗಳಲ್ಲೇ ಮತ್ತೊಂದು ಚಾನ್ಸ್ ಅನ್ನ ಕೊಡ್ತಾ ಇದೆ. ಹೌದು, ಯಾವುದೇ ಒಂದು ಕೆಲಸಗಳು ನಿಮ್ಗೆ 2026 ಅಲ್ಲಿ ನೀವು ಹೊಸದಾಗಿ ಏನೋ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದು ಆಗ್ಲಿಲ್ಲ, ಅಥವಾ ಬೇರೆ ಏನೇ ಕೆಲಸಗಳಾಗಿಲ್ಲ, ಹೊಸ ಜಾಬಿಗೆ ಜಾಯಿನ್ ಆಗ್ಬೇಕು, ಹೊಸ ಮನೆ ತಗೋಬೇಕು, ಹೊಸ ಕಾರ್ ತಗೋಬೇಕು, ಯಾವ ತಿಂಗಳು ಚೆನ್ನಾಗಿದೆ ಅಂದ್ರೆ ಅದು ನವೆಂಬರ್ 2026 ಆಗಿರುತ್ತೆ. ಇನ್ನು ಡಿಸೆಂಬರ್ 2026 ಅಲ್ಲಿ ನೀವು ಮಾಡುವಂತ ಕೆಲಸ ಇನ್ನು ಮುಂದಿನ 9 ವರ್ಷಗಳಿಗೆ ಹಾದಿಯಾಗುತ್ತೆ. ಹೌದು, 2026 ಅಂದಾಗ ಅದು ವರ್ಷದ ಸಂಖ್ಯೆ 1 ಆಗಿರುತ್ತೆ. ಈ ಒಂದು ಸಂಖ್ಯೆಯ ವರ್ಷದಲ್ಲಿ ನಾವ್ ಏನ್ ಮಾಡ್ತೀವೋ ಅದೇ ಮುಂದಿನ 9 ವರ್ಷಕ್ಕೂ ನಮ್ಗೆ ಕಾಯುತ್ತೆ. ಹಾಗಾಗಿ ಈ ವರ್ಷ ನೀವು ಹಾಕುವಂತ ಒಂದು ಬೀಜ ಗಿಡವಾಗಿ ಮರವಾಗಿ ಬೆಳೆದು ಮುಂದೆ ನಿಮ್ಗೆ ಅದು ಫಲ ಸಿಗ್ಬೇಕು ಅಂದ್ರೆ ಈ ಒಂದು ವರ್ಷ, ಅದರಲ್ಲೂ ಈ ಒಂದು ತಿಂಗಳಲ್ಲಿ ನೀವ್ ಏನೇನ್ ಕೆಲಸ ಮಾಡ್ತೀರಾ ಅದು ಲೈಫಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಅಂಡ್ ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸ ಮಾಡಕ್ ಹೋಗ್ಬೇಡಿ. ಆದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ, ಸಮಾಜಮುಖಿಯಾದಂತ ಕೆಲಸಗಳನ್ನ ಮಾಡಿ, ಜೊತೆಗೆ ಯಾರ್ಯಾರಿಗೆ ಹೆಲ್ಪ್ ಮಾಡಕ್ಕಾಗುತ್ತೋ ಆದಷ್ಟು ಹೆಲ್ಪ್ ಮಾಡಿ ಅಂತ ಹೇಳ್ತೀನಿ. 2026 ಎಲ್ಲರಿಗೂ ಚೆನ್ನಾಗಿರ್ಲಿ. ಅಂಡ್ ಪ್ರತಿ ತಿಂಗಳು ಕೂಡ ನಿಮ್ ಕೈಲಾದಷ್ಟು ಸಹಾಯವನ್ನ ಬೇರೆಯವ್ರಿಗೆ ಮಾಡ್ತಾ ಬನ್ನಿ. 2026 ಸೂರ್ಯ ವರ್ಷ 1ರ ವರ್ಷ ಆಗಿರೋದ್ರಿಂದ ಈ ಒಂದು ವರ್ಷ ಅತಿ ಹೆಚ್ಚು ದಾನ ಧರ್ಮ ಮಾಡೋದ್ರಿಂದ ಆ ವರ್ಷ ನೀವು ರಾಜನಂತೆ ಇರ್ಬೋದು ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.